ಈಗ ಎಷ್ಟೋ ವರ್ಷಗಳಿಂದ ಬಿಜೆಪಿ ಸರ್ಕಾರದ ನೀತಿ ಏನಪ್ಪಾ ಅಂತಂತಂದ್ರೆ ಅವ್ರು ಏನೇ ಹಗರಣ ಮಾಡಿದ್ರು, ಮಂತ್ರಿಗಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡೋದಿಲ್ಲ ಅಂತ ಅವ್ರದ್ದು ಒಂದು ನೀತಿ ಆಗಿತ್ತು. ಜನ ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಲಿ ನಾವು ಮಾತ್ರ ರಾಜೀನಾಮೆ ಕೊಡೋಲ್ಲ. ಯಾಕಂದ್ರೆ ಜನರಿಗೆ ನಾವು ಹೆದರ್ಕೊಳ್ಳೋದಿಲ್ಲ. ಎಲ್ಲ ಸಂಸ್ಥೆಗಳು, ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನ ಅವರು ತಮ್ಮ ಕಪಿಮುಷ್ಟಿಗೆ ತಗೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಚುನಾವಣೆ ನಾವು ಸುಲಭವಾಗಿ ಗೆಲ್ತೀವಿ. ಎಲೆಕ್ಷನ್ ಕಮಿಷನ್ ಬೇರೆ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಜನಕ್ಕೆ ನಮಗೆ ಲೆಕ್ಕ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ರು. ಬಹಳ ಅಧಿಕಾರದ ಅಹಂಕಾರದಲ್ಲಿ ಮೆರಿತಾ ಇದ್ರು. ಆದರೆ ಈಗ ಅವರಿಗೆ ಪಾಪ ಯುವಜನತೆ ಪ್ರತಿಭಟನೆ ಮಾಡಿ ಪ್ರತಿರೋಧ ತೋರಿಸಿ ಕೊನೆಗೂ ಅವರಿಂದ ರಾಜೀನಾಮೆ ಕೊಡ್ಸೋಂಗ್ ಮಾಡಿದೆ. ಒಂದು ಜವಾಬ್ದಾರಿತನ ಅವ್ರಿಗೆ ಬರೋ ರೀತಿ ಮಾಡಿದೆ. ಬಟ್ ಇದೇ ರೀತಿ ಅದು ಅವ್ರಿಗೆ ಎಚ್ಚರಿಕೆ. ಮುಂದೆ ಇದೇ ರೀತಿ ಅವರು ತಪ್ಪುಗಳನ್ನ ಮಾಡ್ತಿದ್ರು ಕೂಡ ಮಂತ್ರಿಗಳಿಗೆ ಅವರು ಬೆಂಬಲ ಕೊಡ್ತಾ ಇದ್ರೆ ಜನ ಸುಮ್ಮನೆ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕದ ಕೆಪಿಎಸ್ಸಿ ಕೂಡ ಬಹಳಷ್ಟು ಹಗರಣಗಳಾಗಿದೆ, ಅದ್ರ ಬಗ್ಗೆ ಕೂಡ ತನಿಖೆಗಳಾಗಿದೆ. ಕೆಪಿಎಸ್ಸಿಲೂ ಕೂಡ ತೊಂದರೆ ಇದಾಗಿದೆ. ಬಟ್ ಕೆಪಿಎಸ್ಸಿ ಅಧ್ಯಕ್ಷನ ಮಾಡಿದ ಯಾರು ಬಿಜೆಪಿ ಪಕ್ಷ, ನಮ್ಮ ಪಕ್ಷದವ್ರು ಮಾಡೂ ಇಲ್ಲ. ಈಗ ಕೆಪಿಎಸ್ಸಿ ಅಧ್ಯಕ್ಷನ ತೆಗೆಯೋಕ್ಕೂ ಕೂಡ ನಮ್ಮ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಆದರೂ ಈ ರಾಜ್ಯಪಾಲರು ಅವರೇ ಈಗ ಅದನ್ನ ಅವ್ರು ಏನು ತಪ್ಪು ಮಾಡಿದ್ದಾರೆ ಜಾತಿ ಪ್ರಮಾಣ ಕೊಡೋದ್ರೊಳಗೆ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದ್ರೊಳಗೆ, ಅದನ್ನ ಗಮನಿಸಿಕೊಂಡು ಈಗ ಅವ್ರನ್ನ ಅಮಾನತ್ ಮಾಡಿದ್ದಾರೆ. ನಮ್ಮ ಕ್ಯಾಬಿನೆಟ್ ಕೂಡ ಅದಕ್ಕೆ ಅನುಮೋದನೆ ಕೊಡಿಸಿದೆ. ಬಟ್ ಆದರೂ ಕೂಡ ಅಂತಹ ಒಬ್ಬ ಭ್ರಷ್ಟ ಕೆಪಿಸಿ ಅಧ್ಯಕ್ಷನ ಇವಾಗ ಅವ್ರನ್ನ ಕಾಯ್ದೆ ಕೊಟ್ಟಿರೋದು ಯಾರು? ಇದೇ ಬಿಜೆಪಿ ಮತ್ತೆ RSS ಅವರ ಲಾಯರೇ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ಹಾಗಾಗಿ ಒಂದ್ ಕಡೆ ಕೆಪಿಎಸ್ಸಿ ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಹೇಳ್ತಾರೆ, ಆದ್ರೆ ಅಂತಹ ಭ್ರಷ್ಟನ ರಕ್ಷಣೆಗೆ ಅವರೇ ಮುಂದಾಗ್ತಾರೆ. ಸೊ ಇದು ಬಿಜೆಪಿಯ ಹಿಪೋಕ್ರೆಸಿನ ತೋರಿಸುತ್ತೆ. ಹೌದು, ಮೊದಲನೇ ವಾರ ಚೆನ್ನಾಗಾಯ್ತು. ಬಟ್ ಎರಡನೇ ವಾರ ಸ್ವಲ್ಪ ವೆಹಿಕಲ್ಸ್ಗಳು ಜಾಸ್ತಿ ಬಂದ್ಬಿಟ್ಟು ಮತ್ತೆ ಅವ್ರನ್ನ ಬೆಟ್ಟದ ಮೇಲೂ ಕೂಡ ಕೆಲವು ಒತ್ತಡಗಳಿಗೆ ಮಾಡಿದ್ದು ಆಡಳಿತ ಬಿಟ್ಟು ಬಿಟ್ಟಿದೆ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ ಜನತೆಗೆ. ಬಟ್ ಆದ್ರೆ ಮತ್ತೆ ಬರೋ ವಾರಗಳಲ್ಲಿ ಆ ರೀತಿ ತೊಂದರೆ ಆಗದವ್ರಿಗೆ ಖಂಡಿತ ನಾವು ನೋಡ್ಕೊಳ್ತೇವೆ. ತಮ್ಮ ತಂದೆಯವರು ಬರದ ಸಮಸ್ಯೆ ಇದೆ. ಈಗ ರೈತರಿಗೆ ದುಡ್ಡು ಕಟ್ತಾ ಇಲ್ಲ ಅಂತ ಹೇಳಿ ನೋಟಿಸ್ಗಳು ಕೊಡ್ತಾ ಇದ್ದಾರೆ. ಈ ದುಡ್ಡು ಕಟ್ಟಿಲ್ಲ ಅಂತ ಅಂದ್ರೆ ಬ್ಯಾಂಕ್ ಚಾಲಕ ನೋಟಿಸ್ಗಳು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಈ ಸಣ್ಣ ಸಣ್ಣ ಫೈನಾನ್ಷಿಯಲ್ ಸಂಸ್ಥೆಗಳಿಂದ ಏನು ಸಾಲ ತಗೊಂಡಿರ್ತಾರೆ ಅವರು ರೈತರನ್ನ ಪೀಡಿಸಬಾರದು ಅಂತ ಹೇಳಿ ನಾವು ಕಾನೂನು ತೆಗೆದುಕೊಂಡಿದ್ದೇವೆ. ಸೊ ಆ ಕಾನೂನು ತಂದಿದ್ದೇವೆ. ಆ ಕಾನೂನು ಮೂಲಕ ಯಾರು ಈ ರೀತಿ ಪೀಡಿಸಿರ್ತಾರೆ ರೈತರಿಗೆ ಅವ್ರಿಗೆ ಕ್ರಮ ಜರುಗಿಸುವಂತ ಕೆಲಸ ಮಾಡ್ತೀವಿ. ಯಾವುದೇ ರೈತರು ಕೂಡ ಅನ್ನೆಸೆಸರಿಯಾಗಿ ಹರಾಸ್ಮೆಂಟ್ಗೆ ಒಳಗಾಗಬಾರ್ದು. ಯಾವ ಬ್ಯಾಂಕ್ಗಳಿಂದ ಖಂಡಿತ ಇದನ್ನ ಸರ್ಕಾರ ಗಮನಕ್ಕೆ ತಂದು ಆ ಬ್ಯಾಂಕ್ಗಳಿಗೆ ಸ್ವಲ್ಪ ಸೂಚನೆ ಕೊಡುವಂತ ಕೆಲಸ ಮಾಡ್ತಾರೆ. ಚುನಾವಣೆ ನಿಲ್ಲೋದಿಲ್ಲ, ಚುನಾವಣೆ ರಾಜಕಾರಣ ಬಹಳ ಕಲುಷಿತ ಆಗಿದೆ, ಕನ್ವಿನ್ಸ್ ಮಾಡ್ತಿದ್ದಾರೆ. ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದ್ರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಹೇಳ್ತಾ ಇದ್ರು 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡೋದು. ಇಲ್ಲ, ಅವರು ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವ್ರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ ಅಂತವ್ರ ಪರವಾಗಿ ದನಿ ಎತ್ತುವಂತ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ಇಲ್ಲದೇ ಹೋದ್ರು ಕೂಡ ಅವ್ರ ಪರವಾಗಿ ನಿಂತಿರ್ತಾರೆ. ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತಗೊಂಡ್ರೆ ಗಟ್ಟಿಯಾಗಿ ಯಾರು ಕೂಡ ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಸೊ ಮತ್ತೆ ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಲಿ, ಮತ್ತೆ ತಮ್ಮ ಕೆಲಸ ಅದು ಇದು ಅಂತ ಹೇಳಿ ಆರೋಗ್ಯ ನಿರ್ಲಕ್ಷ್ಯ ಮಾಡದೇ ಇರಲಿ ಅನ್ನೋ ಬಯಕೆ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಹೋಗೋದು. ಈಗಾಗಲೇ ಇವತ್ತು ಸಾಯಂಕಾಲಕ್ಕೆ ಹೈಕಮಾಂಡ್ ಅವ್ರು ಕರೆದಿದ್ದಾರೆ ಎಲ್ಲ ಲೀಡರ್ಗಳನ್ನ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ವರಿಷ್ಠರು ಕೂಡ ಹೋಗ್ತಾರೆ, ತಂದೆಯವರು ಕೂಡ ಹೋಗ್ತಾ ಇದ್ದಾರೆ. ಸೊ ಅವರು ಚರ್ಚೆ ಮಾಡಿ ಆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಫ್ಕೋರ್ಸ್ ಎಷ್ಟೊಂದು ಜನದ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂತ ಸಂಭಾವನೀಯತೆ ಇರುತ್ತೆ. ಸೊ ನೋಡ್ಬೇಕು ಏನ್ ತೀರ್ಮಾನ ಆಗುತ್ತೆ ಅಂತ ಹೇಳಿ. ಅಫ್ಕೋರ್ಸ್ ಸ್ವಲ್ಪ ಡ್ರಗ್ ಮೈನಸ್ ಅಂದು ಮೈಸೂರಿರೋದಂತೂ ನಿಜ. ಅದನ್ನ ಯಾರು ಅಲ್ಲಗೆಳೆಯೋದಕ್ಕಾಗೋದಿಲ್ಲ. ಬಟ್ ಆದ್ರೂ ಕೂಡ ನಮ್ಮ ಸರ್ಕಾರ ಆ ಡ್ರಗ್ ಮೇನೆಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಪ್ರಯತ್ನ ಮಾಡಬೇಕು ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರೆ. ಇವತ್ತು ಕೂಡ ಒಂದು ಜಾಗೃತಿ ಅಭಿಯಾನ, ಮಾದಕ ವ್ಯಸನದ ಬಗ್ಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಅಂತಲೇ ಈ ಕಾರ್ಯಕ್ರಮ ಮಾಡಿರೋದು. ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಕಂಬಳ ಇನ್ನೂ ಪೂರ್ತಿ ತೀರ್ಮಾನ ಮುಖ್ಯಮಂತ್ರಿಗಳು ಹೇಳಿಲ್ಲ. ಬಟ್ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ. ಸಿಎಂ ಅವ್ರು ಸಿಗ್ನಲ್ ಕೊಟ್ಟರೆ ಕಂಬಳ ಕೂಡ ನಡೆಯುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.